ಇದೆಯಲ್ಲ, ಈ ನಿನ್ನ ಮೈಲಿಗೆ ಆಶೀರ್ವಾದ ಮಾಡಬೇಕಲ್ವಾ? ಹೌದಮ್ಮ, ಆ ದೇವರ ಆಶೀರ್ವಾದದಿಂದ ಈ ನಿನ್ನ ಮೈಲಿನ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ. ಹೌದಮ್ಮ, ಈ ನಿನ್ನ ಮೈಲಿನ ಪ್ರತಿ ಸಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾ ಇರೋದು ಈ ನಿನ್ನ ಆಶೀರ್ವಾದ ಫಲದಿಂದ ತಾನೇ. ಇಲ್ಲಿದೆ ಮೇನ್ ಪಾಯಿಂಟ್. ದೊಡ್ಡ ಸಿಐಡಿ ಇನ್ಸ್ಪೆಕ್ಟರ್ ಹುಡುಕ್ಬಿಟ್ಟ ಮೇನ್ ಪಾಯಿಂಟ್. ನೀವೊಂದು ಕೆಲಸ ಮಾಡು, ಏನನ್ನೋದು? ಒಂದ್ 2-3 ವರ್ಷ ಕಾಲೇಜ್ ಕಡೆ ಹೋಗದೆ ಅತ್ತಿಗೆ ಆಶೀರ್ವಾದ ತಗೊಂತ ಮನೆಯಲ್ಲಿ ಕುಂದ್ರು ಪಾಸ್ ಆಗುವಂತೆ ನೋಡು. ಟ್ರೈ ಅಂಡ್ ಟ್ರಯಲ್ ಸಕ್ಸೀಡ್ ಎಟ್ ಲಾಸ್ಟ್ ಅಂತ ಬಲ್ಲವರು ಹೇಳ್ತಾರೆ. ಮನುಷ್ಯನ ಪ್ರಯತ್ನ ಜೊತೆಗೆ ಅದೃಷ್ಟ ಎರಡು ಸೇರಿದಾಗ ಮಾತ್ರ ತಕ್ಕ ಪ್ರತಿಫಲ ಸಿಗುತ್ತೆ. ಆ ವಿಷಯ ಹೋಗ್ಬಿಡು. ನಿನ್ನ ಪರೀಕ್ಷೆ ಫಲಿತಾಂಶ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ನನ್ನ ತಮ್ಮ ಆದ್ರೇನು ಏನು ಪಾಸ್ ಆಗೋದು ಪಾಸ್ ಆಗಿದೆಯಾ? BA ಅಂತ ಮುಗಿದು ಮುಂದೇನ್ ಮಾಡ್ಬೇಕು ಅಂತ ತೀರ್ಮಾನ ಇದು ತಮಾಷೆಯ ಮಾತಲ್ಲ ನೋಡಿ. ನೀವು ನಟ್ಟಿಗೆ ಒಂದಲ್ಲ ಅಂತ 4 ಮಕ್ಕಳಿಗೆ ಜನ್ಮ ಕೊಟ್ಟರು, ಒಂದು ಮಗುವನ್ನು ತೊಟ್ಲಲ್ಲಿ ಇಡ್ಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿದ್ರೆ ನಿನ್ನ ಹೆಂಡತಿಯ ಹೊಟ್ಟೆಯಿಂದ ಹುಟ್ಟಿ ಬರೋ ಮಕ್ಕಳನ್ನಾದ್ರೂ ತೊಟ್ಲಲ್ಲಿಟ್ಟು ತೂಗಿ ಜೋಗುಳ ಹಾಡಬೇಕು ಅನ್ನೋ ಆಸೆ ಕನ್ಯಾ ನೋಡಿ ಇಟ್ಬಿಟ್ಟಿದೀವಿ. ರೋಸ್ ಫ್ಲವರ್. ನೀನ್ ಅವಳನ್ನ ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು. ಇದಕ್ಕೋಸ್ಕರ ಅಂತಿಂತ ಕನ್ಯಾ ಹುಡುಕ್ತೀವಿ ನಾವು. ಅಂತ ಕನ್ಯನೇ ಹುಡುಕಿದೀವಿ ನಾವು. ಏನು ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಬಣ್ಣ ಕಾಗೆ ಬಣ್ಣ, ಕಪ್ಪು ಬ್ಲ್ಯಾಕ್ ಬುಂಕಿ ಅಂತ ಹೇಳ್ತೀವಿ. ಎಷ್ಟು ಸುಂದರವಾಗಿದ್ದಾಳೆ ಅಂದ್ರೆ ಹುಟ್ಟಿದಾಗಲೇ ಮುಚ್ಚಿದೊಂದು ಕಣ್ಣಿಂದ ಐತಿ. ಆದ್ರೂ ಹುಡುಗಿ ರೋಸ್ ಫ್ಲೇವರ್. ನೀ ಕೈ ತೊಳ್ಕೊಂಡು ಮುಟ್ಟಬೇಕು. ನಡೀತೆ. ಸ್ವಲ್ಪ ಕೈ ಹಿಂಗಿದೆ. ಫೋನ್ ಚೆನ್ನಾಗಿ ಮಾಡ್ತಾರೆ. ಹಲೋ ಹಲೋ, ತಲೆ ಕೆಟ್ಟಾಗ ನಿನಗೆ ಯಾವಾಗ ಯಾಕಲ್ಲೋ ಹಂಗಂತೋಳ ನಮಗ್ ಗೊತ್ತಿಲ್ಲಪ್ಪ. ಆದ್ರೂ ಹುಡುಗಿ ರೋಸ್ ಫ್ಲವರ್. ನೀ ಕೈ ತೊಳ್ಕೊಂಡ ಮುಟ್ಟಬೇಕು. ಯಾವ ಜನ್ಮದಲ್ಲಿ ನಾನು ಬಂದು ಗೊತ್ತಿಲ್ಲ. ನೀವು ಕೈ ಮುಗಿತೀನಿ. ಈ ಜನ್ಮದಲ್ಲಿ ಮದುವೆ ಮಾಡ ಕೈ ಬಿಡ್ಬೇಡಿ. ಯಾಕೆ ಒಳ್ಳೆ ಅಂತ ಇದೆ ಮದುವೆ? ಕೈ ಹಿಂದಿದ್ದು ನಾ ಮದುವೆ ಆಗ್ಬೇಕಾ? ಅಂಗವಿಕಲ ಇದ್ದಾಳೆ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ಏಯ್, ನಿನ್ನಂತ ದುರಾಲೋಚನೆ ಪಂಡಿತ ಪಂಚಾಕ್ಷರಿ ಕವಿ ಗವಾಯಿಗಳವರು, ಪುಟ್ರಾಜಿ ಕವಿ ಗವಾಯಿಗಳವರು, ಹಾನಗಲ್ ಕುಮಾರಸ್ವಾಮಿಗಳು ಏನಾದರೂ ಇಂಥ ದುರ್ವಿಚಾರ ಮಾಡಿದ್ರೆ ದಿವಸ ಅನಾಥ ಮಕ್ಕಳು, ಅಂಗವಿಕಲ ಮಕ್ಕಳು ಸಂಗೀತ ಕಲಿತು ಸ್ವಾಭಿಮಾನಿಯಾಗಿ ಕರ್ನಾಟಕದಲ್ಲೆಲ್ಲ ದೇಶದಲ್ಲೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ರೇನು? ಆಯ್ತು ಬಿಡಪ್ಪ, ನಾವು ನೋಡಿದ ಕನ್ಯಾ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಬೆರಳು ಮಾಡಿ ತೋರಿಸಿದ ಕನ್ಯೆ ಜೊತೆ ನೀವು ಮದುವೆ ಮಾಡ್ತಾ ಆಯ್ತಾ? ಈ ಮಾತು ನಿಜನಾ? ಯಾಕೆ ನಮ್ಮ ಮಾತಿನ ಮೇಲೆ ಅನುಮಾನನ? ನನಗೆ ಮಾತುಕೊಳ್ಳೋಣ. ಏ ರವಿ, ನೀನು ಮೆಚ್ಚಿದ ಕನ್ಯೆ ಜೊತೆ ನೀನು ಮದುವೆ ಮಾಡ್ತೀನಿ ಅಂತ ನಿನ್ನೆದುರಿಗೆ ಪ್ರಮಾಣ ಮಾಡಿ ಹೇಳ್ತೀನಿ. ನೀವಿಬ್ರು ಮನುಷ್ಯರೇ ಅಲ್ಲ. ಒಂದು ವಾರ ಆಯ್ತು ನಮ್ಮನ್ನಿಬ್ಬರನ್ನ ದನ ಅಂತ ಕರೀತಾರೆ. ದೇವ್ರು ಏನೋ ಮುಂದಿನ ತಿಂಗಳು ಹೇಳೋದಿದ್ದೇನೆ.